ಇರ್ಕೊಂಡು ಹಿಂಗೆ ಬ್ಲಾಗ್ ಮಾಡ್ಕೊಂಡು ಹೋಗೋಣ. ಅಲ್ಲೂ ಬಿಸಿಲು ಬರುತ್ತಾ. ನಾನು ನೀನು ಬಾ, ನಿಂದು ಬ್ಲಾಗು ಇವಳು ಹಾಕೊಂತಾಳೆ. ಇದು ಇವಾಗ ನಾನು ಕುಸುಮ ಮನೆಗೆ ಬಂದೆ. ಇವಾಗ ನಾವು ಬರ್ತ್ಡೇ ನಂದು ಎಲ್ಲ ಫ್ಲಾಪು ಪ್ರಿಪ್ರೇಷನ್ ಅದು ಸ್ವಲ್ಪ ಪ್ರೀ ಪ್ಲಾನ್ ಮಾಡಕ್ಕೆ ಬಂದಿದ್ದು. ಬಟ್ ಇಲ್ಲಿ ಎಲ್ಲ ಉಲ್ಟಾ ಆಗ್ತಿದೆ, ತೋರಿಸ್ತೀನಿ. ಸೊ ಇವಾಗ ನಾವು ಇದು 20 ಅನ್ನೋದು ಬಲೂನ್ ಬೇಕಿತ್ತು. 20 ಇದು Z ತರ ಇದೆ, Z ಇಲ್ಲ, ಇದು 2 ಸರಿ. ಇದು 0 ತರನೇ ಇಲ್ಲ. ಸರಿನಾ? ಆಮೇಲೆ ಇದಿಷ್ಟಿಷ್ಟೇ ಚಿಕ್ಕದು, ನನ್ನಷ್ಟು ದೊಡ್ಡದು ಬೇಕಿತ್ತು. ಇದು ವ್ಲಾಗ್ ಏನಂತ ಹಾಕ್ಬೋದು ಗೊತ್ತಾ ನೀನು? ಬರ್ಡೇ ಪ್ರಿಪ್ರೇಷನ್ ಆಯ್ತಾ? ಸೊ ಇದೊಂದು ಪ್ರಾಬ್ಲಮ್ ಆಯ್ತಾ. ಇದು ನನ್ನ ಬಟ್ಟೆ, ಈ ಬಟ್ಟೆ ನಾನು ಇವಾಗಲೇ ಹಾಕ್ಬಿಟ್ರೆ ಏನು ಇದು ಬರ್ತ್ಡೇಗಿನ್ನ ಇದೆ, ಲೇಟಾಗೆ ಬರುತ್ತಲ್ಲ. ಬಟ್ಟೆ ಅದು ನಿಮ್ಗೆ ಪಿಕ್ ಹಾಕ್ತೀನಿ ಸರಿನಾ? ಅದು ನೆಕ್ಕದೊಂದು ಬರುತ್ತೆ, ಗ್ಲೌಸ್ ಒಂದು ಬರುತ್ತೆ. ಏನು ಕಳ್ಸಿಲ್ಲ, ಬರೀ ಬಟ್ಟೆ ಒಂದು ಹಿಂಗೆ ಕಳಿಸ್ಬಿಟ್ಟವ್ರೆ. ಬರೀ ಬಟ್ಟೆ ಸುಮ್ಮನೆ ಹಿಂಗೆ ಉದ್ದಕ್ಕೊಂದು ಕಳ್ಸೋರೆ. ಇದನ್ನ ಹಾಕೊಂಡ್ರೆ ಅಷ್ಟೇ, ಏನೂ ಇಲ್ಲ. ಆಮೇಲೆ ಅದೊಂದು ಎಕ್ಸ್ಚೇಂಜ್ ಮಾಡ್ಬೇಕು, ಅದಕ್ಕೂ ಅಷ್ಟು ಪ್ರಾಬ್ಲಮ್ಮು. ಆಮೇಲೆ ಇದು ಆರ್ಡರ್ ಮಾಡಿದ್ದೆ, ಸನ್ ಗ್ಲಾಸಸ್ ಅನ್ಕೊಂಡು ಸವಾನಾಯಿಂದ ಆರ್ಡರ್ ಮಾಡಿದ್ದೆ. ಹೌದು, ಹಾಲ್ ಯಾವಾಗ ಮಾಡ್ತೀಯಾ? ಹಾಲ್ ಏನು ಮಾಡ್ತೀಯಾ? ಹಾಲ್ ಮಾಡೋಕ್ಕೇನು ಇಲ್ಲ ಆಯ್ತಾ. ಇದು ಚೆನ್ನಾಗಿರುತ್ತೆ ಅನ್ಕೊಂಡೆ. ಎಲ್ಲೋ ಕಲರ್ ಕೊಟ್ಟವ್ರೆ, ಜಾತ್ರೆ. ಹೌದು ಗೈಸ್, ಈ ಕಲರು ಒಂದೇ ನೋಡಿ. ಬಟ್ ಔಟ್ಫಿಟ್ ಮ್ಯಾಚ್ ಅಂಡ್ ನಮ್ ಮೈಂಡ್ ಅಲ್ಲಿ ಇದ್ದಿದ್ದೆ ಬೇರೆ. ಇಲ್ಲಿ ಒಳಗೆ ಕಾಣಿಸ್ತಾ ಇದೆ ಅಲ್ಲ, ಈ ಗೋಲ್ಡ್ ಅಲ್ಲಿ ಇರಬೇಕು. ಇದು ಅದೆಲ್ಲ ಬಿಡಿ, ಗ್ಲಾಸ್ ಎಲ್ಲ ಪ್ಲಾಸ್ಟಿಕ್ ಕೊಟ್ಟು 10 ರೂಪಾಯಿ. ಅದು ಎಷ್ಟು ದುಡ್ಡು ಕೊಟ್ಟಿದೀವಿ. ಇದು ನೋಡಿ, ಆಚೆದು ಎಷ್ಟು ಚೆನ್ನಾಗಿದೆ. ಈ ಪ್ಯಾಕೇಜ್ ಪೌಚ್ ಚೆನ್ನಾಗಿದೆ ಗೈಸ್, ಈ ತರ ಇದೆ, ಮ್ಯಾಚೇ ಆಗ್ತಾ ಇಲ್ಲ. ಸೊ ಇದನ್ನು ಇವಾಗ ರಿಟರ್ನ್. ಬಟ್ ಇದೊಂದು ಫ್ಲಾಪ್ ಆಯ್ತು, ಡೆಕೋರೇಷನ್ದು. ಇದೊಂದು ಬಟ್ಟೆ ಒಂದು ಕರೆಕ್ಟ್. ಅದನ್ನ ನಾನು ನಿನ್ನೆ ಆರ್ಡರ್ ಮಾಡಿದ್ದು ಸರಿನಾ. ಇವಳು ನನಗೆ ಈ ಸಲ ಏನು ಕೊಡಿಸ್ಬೇಕು, ಅವಳ ಪಾಪ ಅವಳನ್ನ ಕೇಳಲೇ ಇಲ್ಲ. ಅವಳಿಗೆ ಗೊತ್ತೇ ಇಲ್ಲ ನಾನು ಯಾವ ವಾಚ್ನ ಇಸ್ಕೊಂತೀನಿ. ನಂಗೆ ಬ್ರ್ಯಾಂಡ್ ಗೊತ್ತಿಲ್ಲ, ಕಲರ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ವಾಚ್ ಕಳಿಸ್ತೀನಿ, ಅವಳು ಕಳಿಸಿರಲಿಲ್ಲ. ಈ ವಾಚ್ ಬಂದ್ಬಿಟ್ಟು ಇದು ಫೈರ್ ಬೋಲ್ಟ್ದು ಸರಿನಾ. ನಾನು ಆರ್ಡರ್ ಮಾಡಿದ್ದು ರೋಸ್ ಗೋಲ್ಡ್. ಇದು ರೋಸ್ ಗೋಲ್ಡ್ ಅಲ್ಲಿ ಇದೆ. ಇದು ಪರವಾಗಿಲ್ಲ. ಹೌದು, ವಿಡಿಯೋನಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ ಕಲರು. ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇಲ್ಲೂ ಕೂಡ ಲೈಟ್ ಆಗಿ ಇದೊಂಥರ ಮಡ್ಡಿಶ್ ಪಿಂಕ್ ಕಲರ್ ತರ. ರಿಯಲ್ ಆಗಿ ಚೆನ್ನಾಗಿಲ್ಲ ಗೈಸ್. ಇದು ಬೆಲ್ಟ್ ಎಲ್ಲ ಓಕೆ, ನಾವ್ ಅನ್ಕೊಂಡಂಗೆ ಆಯ್ತು. ಇದು ಅದ್ ಕಲರ್ ಒಂಚೂರು ಮ್ಯಾಚ್ ಆಗ್ತಿಲ್ಲ. ಇವಾಗ ಫ್ಲಾಪ್ ಆಗಿರೋದು. ಗ್ಲಾಸಸ್ ಒಂದು, ಬಟ್ಟೆ ಒಂದು, ಇದೊಂದು. ಇನ್ನು 15 ದಿವಸ ಇದೆ ಬರ್ಡೇ. ಅದೇ ದೊಡ್ಡ ಪಜಿತಿ ಆಯ್ತು. ಸೊ ಇವಾಗ ಸ್ವಲ್ಪ ರಿಟರ್ನ್ ಹಾಕ್ಬಿಟ್ಟು ಇವಾಗ ರಿಟರ್ನ್. ಅಂಡ್ ನಾವ್ ಈ ಸತಿ ಎಲ್ಲ ಆನ್ಲೈನ್. ಅದೇ ಬಟ್ ಏನಂದ್ರೆ ಆನ್ಲೈನ್ ಅಲ್ಲೇ ಕಮ್ಮಿ ಅನ್ಸ್ತು ನಮ್ಗೆ. ಸೇಲ್ ನಡೀತಿತ್ತು. ನಾನು ಸವಾನಲ್ಲಿ ಆರ್ಡರ್ ಮಾಡಿದಾಗ್ಲೂ ಸವಾನಲ್ಲೂ ಸೇಲ್ ಇತ್ತು. ಮತ್ತೆ ಇವಾಗ ಪ್ರೈಮ್ ಡೇ ಸೇಲ್ ನಡೀತಾ ಇದೆ ಅಲ್ಲ, ಪ್ರೈಮ್ ಡೇ ಸೇಲ್ ನಡೀತಾ ಇದೆ ಅಂತ ನಮ್ಮನೆಗೆ ಒಂದ್ 3,000 ಖರ್ಚಾಯ್ತು ಆಯ್ತಾ. ನಮ್ದು ಇನ್ನ ಜಾಸ್ತಿ. ನಮ್ಮ ಅಕ್ಕಂದು 4 ಆಯ್ತು, ಇದೊಂದು ಇಷ್ಟ ಆಯ್ತು, ಇದೊಂದು 1.5 ಎಲ್ಲ ಸೇರಿ ಜಾಸ್ತಿ. ಇಷ್ಟೊಂದು ಐಟಮ್. ಇವ್ರದ್ದು 5,000 ಆದ್ರೆ ನಮ್ಮನೆಗೆ ಒಂದ್ 3,000 ಬಿಲ್ ಬಂತು. ಅಷ್ಟು ಆರ್ಡರ್ ಮಾಡಿ ತಗೊಂಡಿದೀವಿ. ಸೊ ಇವಾಗ ಇದೆಲ್ಲ ರಿಟರ್ನ್ಗೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಇಬ್ರು ಎಲ್ಲಾದ್ರೂ ಆಚೆ ಹೋಗ್ತೀವಿ ಅಷ್ಟೇ. ಇವಾಗ ನಾನು ಇದು ಮಾಡಿದೆ ಇದರಲ್ಲಿ. ಏನು ಇವಾಗೆ ನೋಡ್ತಾ ಇರೋದು ಅವಳ ಪಾಪ. ಇವಾಗಲೇ ನೋಡ್ತಾರೆ, ಚೆನ್ನಾಗಿದೆ. ಇದು ನಾನು ಈ ವಿಡಿಯೋನಲ್ಲೇ ಇದು ಅದೇ ಹೇರ್ ಡ್ರೈಯರ್ದು ಅಂದರೆ ಸ್ಟೈಲ್ ಮಾಡೋದಲ್ಲ, ಹೀಟ್ ಪ್ರೊಟೆಕ್ಟರ್ ಮತ್ತೆ ಸಿರಮ್ ಅದೆಲ್ಲ ತೋರಿಸ್ದೆ. ಸೊ ಇವಾಗ ರಿಟರ್ನ್ ಹಾಕಿ ಹೋಗ್ಬೇಕು. ನಾನು ಆಮ್ಲೆಟ್ ಇಲ್ಲ, ಅವಳು ಡ್ರೆಸ್ ಚೇಂಜ್ ಮಾಡ್ಬೇಕಾ? ನಾನು ಸೇಮ್ ಕಲರ್ ಇದ್ದಿರ್ತಾನೆ. ಬೇಡ, ಡ್ರೆಸ್ ಚೇಂಜ್ ಮಾಡಿ ಅವಳು ಕೂದಲು ಬಿಟ್ಕೊಂಡ್ ಬರ್ತಾಳೆ. ಆಮೇಲೆ ಸರಿ ಆಯ್ತು, ಆಮೇಲೆ ಸಿಗೋಣ. ಇವಾಗ ನಾವು ಎಲ್ಲಿಗೆ ನಡ್ಕೊಂಡು ಹೋಗ್ತಾ ಇದೀವಿ ಅಂತ ಅವಳು ಹೇಳ್ತಾಳೆ, ನನ್ಗಂತೂ ಗೊತ್ತಾಗ್ತಿಲ್ಲ. ಪಾರ್ಕ್ ಹೋಗ್ತಾ ಇದೀವಾ ಗೊತ್ತಿಲ್ಲ, ಇವಾಗ ನಮಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ. ಇವಳು ಬಂದ್ಲು, ನಂದೆಲ್ಲ ಫ್ಲಾಪ್ ಸ್ಟೋರಿ ಕೇಳಿದ್ಲು. ಇವಳು ಹೇಳಿದ್ಕೆ ಅಟ್ಲೀಸ್ಟ್ ಇವಳು ಬಂದಿದ್ಕೆ ಬಲೂನ್ ಓಪನ್ ಮಾಡಿದ್ದು. ಇಲ್ಲಾಂದ್ರೆ ನಾನು ಅದನ್ನು ಓಪನ್ ಮಾಡ್ತಿರ್ಲಿಲ್ಲ. ಬಿಡು, ಅವತ್ತು ಶೂಟ್ ಮಾಡ್ಕೊಳ್ಳೋ ದಿವಸ ಓಪನ್ ಮಾಡೋಣ ಅಂತ ಸುಮ್ಮನೆ ತೆಗೆದ್ರೆ ವಾಪಸ್ ಎತ್ತಿಡೋದು ಯಾರು. ಅದು ನಮಗೆ ಇನ್ನೊಂಚೂರು ಉದ್ದ ಬೇಕು. ಬರ್ಡೇ ಬ್ಲಾಗ್ ಅಲ್ಲಿ ನೋಡ್ಕೊಳ್ಳಿ. ಇವಾಗ ಏನಕ್ಕೆ ನೋಡ್ತೀವಿ. ಆಮೇಲೆ ಇನ್ನೊಂದೇನು, ವಾಚ್ ಅಷ್ಟೇ. ವಾಚ್ ನಾನು ಹೇಳಿದ್ದೀನಿ ಆಯ್ತಾ. ನಾನು ಯಾವಾಗೂ ಗೈಸ್ ಹಿಂಗೆ ತಿರುಗು ನಾನು
ಯಾವಾಗೂ ಏನಾದರೂ ಅಂದರೆ ಇಷ್ಟು ವರ್ಷದಲ್ಲಿ ನೋಡಿ ಮಾಡಿ ಎಲ್ಲ ನಾನು ಅವಳಿಗೆ ಹೇಳ್ತಿದ್ದೆ ಆಯ್ತಾ. ನಾನು ಈ ಸತಿ ಏನೋ ಬ್ಯುಸಿ ಇದ್ದೆ, ಏನೋ ಕಾಲೇಜ್ ಎಲ್ಲ ಬೇಗ ಬೇಗ ನಾನೇ ಫಾಸ್ಟಾಗಿ ಹುಡ್ಕೊಂಬಿಟ್ಟು ಅವಳಿಗೆ ವಾಚ್ ಬೇಕು ಅಂತ ನಾನು ಹೇಳಿದ್ದು ಏನಂದ್ರೆ ಗ್ಯಾಡ್ಜೆಟ್ಸ್ ಬೇಡ, ಎಲೆಕ್ಟ್ರಾನಿಕ್ಸ್. ಏನ್ ತಗೊಂಡ್ಲಿ? ಬೇರೆ ಏನಾದ್ರು ನೋಡು, ಯೋಚನೆ ಮಾಡು. ನೀನ್ ಇವಾಗ ಹೇಳಿ, ಇವಾಗ ಏನ್ ತಗೊಂಡ್ಲಿ ಹೇಳು. ಇವಾಗೆಲ್ಲ ಕೊಡ್ತೀನಿ. ಪರ್ಫ್ಯೂಮ್ ಕಳ್ಸೋಳೆ. ಪರ್ಫ್ಯೂಮ್ ಯಾರಿಗೆ ಅಷ್ಟಬೇಕು? ಏನದು ಗೆಸ್ದು, ಹಂಗದು ಯಾವ್ದಂತಾನೆ ಗೊತ್ತಿಲ್ಲ. ಗೆಸ್ ಬ್ರ್ಯಾಂಡ್ದು ಕೊಡಿಸ್ತೀನಿ, ಆಫರಲ್ಲಿ ಇತ್ತು ತಗೋ ಅಂತ ಅಂದರೆ ಅದೆಲ್ಲ ಬೇಡ, ಇದ್ಯಾವುದು ವಾಚ್ ಬೇಕಂತೆ. ಅದಕ್ಕೆ ಸರಿ ಆಯಿತು, ನಂಗೆ ಗ್ಯಾಡ್ಜೆಟ್ಸೇ ಇಷ್ಟ ಇಲ್ಲ ಆಯಿತಾ. ಬರ್ಡೇಸ್ಗೆಲ್ಲ ತೊಗೊಳಗೆ, ಯಾಕಂದರೆ ಅದು ಲೈಫ್ ಟೈಮ್ ಎಲ್ಲ ಬಾಳಲ್ಲ. ಆ್ಯಂಡ್ ಮೋರ್ ಓವರ್ ಇದು 20th ಬರ್ಡೇ, ಸೊ ಏನಾದರೂ ರಿಮಾರ್ಕಬಲ್ ಆಗಿರಬೇಕು ಅಂತ ತಗೋ. ಖಾಲಿ ಆಗಲ್ಲ. ಸೆಂಟ್ ಖಾಲಿ ಆಗುತ್ತೆ, ಬಟ್ ಆ ಸ್ಮೆಲ್ ಹಾಕೊಂಡಾಗ ನಾನು ನೆನಪಾಗ್ತೀನಾ, ಆ ಥರ. ಸೊ ಇವಾಗ ಏನು ಹೇಳ್ತಿದ್ದೆ ಅದೇ ಸೆಂಟು. ಸೆಂಟ್ ತಗೋ ಅಂತ ಅಂದೆ. ಅವಳು ತಗೊಳಲ್ಲ ಅಂತ ಅಂದ್ರು. ಸರಿ ಆಯಿತು, ನಿಂಗೇನು ಬೇಕೋ ಅದು ತಗೋ ಅಂತ ಅಂದೆ. ಇವಾಗ ಇರಿ. ಆಮೇಲೆ ವಾಚ್ ಬೇಕು ಅಂತ ಅಂದ್ಲು. ಸರಿ ಆಯಿತು ತಗೋ ಅಂತ ಅಂದೆ. ಅವಳು ಲಿಂಕ್ ನಾನು ಕೇಳಿದ್ದೆ, ಬಟ್ ಅವಳು ಮರ್ತಿ ಕಳಿಸೇ ಇರಲಿಲ್ಲ ನಾನು. ಆಯ್ತಾ, ನಾನು ಸರಿ ಆಯಿತು ಬಿಡು, ಅವಳು ನೋಡಿರ್ತಾಳೆ ಅಂತ ಸುಮ್ಮನೆ ಆಗಿದ್ದೆ. ಬಟ್ ಅಕ್ಕ ಅದು ರಿಟರ್ನೇ ಇಲ್ಲ ಗೈಸ್, ರೀಪ್ಲೇಸ್ ಮಾಡಬೇಕು. ಅಲ್ಲಿ ನಡಿ ಹೆಂಗೋ ಅಂದರೆ ಹಿಂಗೆ ಫೈರ್ ಬೋಲ್ಟ್ದು ಅಂದರೆ ಏನಂದರೆ ನಾನು ನೋಡಿರಲಿಲ್ಲ. ನಾನು ಹಂಗೆ ಫುಲ್ ದಿಲ್ ಖುಷಿ ಆಗ್ಬಿಟ್ಟು ತೊಗೊಂಬಿಡೋಣ, ಬರ್ಡೇ ಬಂದ್ಬಿಡ್ತು ಅಂತ ಖುಷಿಗೆ ಆರ್ಡರ್ ಪ್ಲೇಸ್ ಮಾಡಿಬಿಟ್ಟೆ. ಸೊ ಇವಾಗ ನೋಡಿದ್ರೆ ರಿಟರ್ನ್ ಇಲ್ಲ. ಕೈ ನೋವು. ಇದು ರಿಟರ್ನೇ ಇಲ್ಲ, ಬರೀ ರೀಪ್ಲೇಸ್ ಇರೋದು. ರೀಪ್ಲೇಸ್ಗೆ ಕಲರು ನಮಗೆ ಬೇಕಾಗಿರೋ ಕಲರ್ ಔಟ್ ಆಫ್ ಸ್ಟಾಕ್ ಹೋಗಿದೆ. ಇವಾಗ ಪ್ರೈಮ್ ಡೇ ನಡೀತಾ ಇದೆ ಅಲ್ಲ, ಪ್ರೈಮ್ ಡೇ ಸೇಲು. ಸೊ ಅದಕ್ಕೋಸ್ಕರ ಔಟ್ ಆಫ್ ಸ್ಟಾಕ್ ಹೊರಟೋಗಿದೆ. ಇವಾಗ ಏನು ಮಾಡೋದು? ಎಷ್ಟು 4 ರಿಟರ್ನ್ ಕೊಡಬೇಕು, ಎಷ್ಟೊಂದು ರಿಟರ್ನ್ ಇದೆ. ಸೊ ರಿಟರ್ನ್ ಮಾಡಿಬಿಟ್ಟು ಅಮ್ಮ ಗಾಡಿ ಬಿಡ್ತಾನೆ. ಅಲ್ಲ, ಇವಾಗ ಅದು ರಿಟರ್ನ್ಗೆ ಗೊತ್ತಿದೆ ಇಲ್ಲ, ರಿಟರ್ನ್ಗೆ ಕೊಡಕ್ಕೆ ನೋಡಿದ್ವಿ, ಬಟ್ ಅದು ರೀಪ್ಲೇಸ್ ಮಾಡಬೇಕು. ಅದೆಲ್ಲ ದೊಡ್ಡ ಕತೆ ಬಿಡಿ. ಇವಾಗ ಏನು ಮಾಡೋದು? ಹೋಗಿ ತಿಂದು ಸ್ವಲ್ಪ ಚಿಲ್ಲಾಗಿ ಮಾತಾಡ್ಕೊಂಡು ಈ ವ್ಲಾಗ್ ನಾನು ಇವಾಗ ಯಾವಾಗಲೇ ನೆನೆಸ್ಕೊತಾ ಇದ್ದೆ. ಏನು ಗೊತ್ತಾ, ಇದೇ ಟೈಮ್ಗೆ ಇದಕ್ಕಿಂತ ಒಂಚೂರು ಸ್ವಲ್ಪ ದಿವಸ ಮುಂಚೆ ನಾವು ಇಬ್ಬರು ಫಸ್ಟ್ ವ್ಲಾಗ್ ಹಾಕಿರೋದು ಇದೇ ಥರ ಪಾರ್ಕ್ ಹೋಗ್ಕೊಂಡು. ಹೌದಾ? ಫಸ್ಟ್ ಡೇ ಹೋಗ್ಬಿಟ್ಟು ನಾವು ಅಲ್ಲಿ ತಿಂತೀವಲ್ಲ, ಬೋಬಾ ಟೀ ಕುಡಿದ್ರಿ, ಇದೇ ಥರ ಜುಲೈಯಲ್ಲೇ ಅದನ್ನು. ಹೌದು, 1 ಇಯರ್. ಸೊ ಇವಾಗ ಬರ್ತಡೇದು ನೋಡೋಣ. ಅದು ನಿಮಗೆ ಬರ್ತಡೇ ವ್ಲಾಗಲ್ಲಿ ಬರುತ್ತೆ, ಇವಾಗೇನು ಗೊತ್ತಾಗಲ್ಲ. ಇವಾಗ ನೋಡ್ಬಿಟ್ಟಿರ್ತಾರೆ, ಬಟ್ ಬರ್ಡೇಗಿನ್ನ ಮುಂಚೆ ಅಥವಾ ಆಮೇಲೆ ಹಾಕ್ಬೋದು ಇದನ್ನು. ಬರ್ಡೇಗೆ ಇನ್ನೇನು ಹತ್ರ ಇದ್ದಾಗ ಹಾಕ್ತೀನಿ. ಓಕೆ, ನೀನು ಹಾಕಿದ್ರು ಓಕೆ, ನಾನು ಸ್ವಲ್ಪ ಲೇಟಾಗಿ ಹಾಕ್ತೀನಿ ಅಷ್ಟೇ. ಇವಾಗ ಹೋಗ್ಬಿಟ್ಟು ಏನು ಅಂತ ಡಿಸೈಡ್ ಮಾಡ್ಕೊಂಡು ಮತ್ತೆ ನಮಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಹೋಗ್ತಾ ಇದ್ದೀವಿ ಅಷ್ಟೇ. ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವಾಗಲೂ ಹೋಗೋ ಕಡೆ ಹೋಗ್ತಾ ಇದ್ದೀವಿ ಅಷ್ಟೇ, ಬಟ್ ಎಲ್ಲಿ ಹೋಗ್ಬಿಟ್ಟು ಹೊಸ ಜಾಗ ಅಂತೂ ಅಲ್ಲ ಅಷ್ಟೇ. ಇವಾಗ ಹೋಗೋಣ ಬನ್ನಿ. ಎಲ್ಲಿಗೂ ಏನಂತಾರೆ ಡಿಸೈಡ್ ಮಾಡಿದ್ರೆ ನಾವು ಪಾರ್ಕಿಗೆ ಬಂದಿದ್ದೀವಿ. ಈ ಪಾರ್ಕ್ಗೆ ನಾವಿಬ್ರು ಫಸ್ಟ್ ಟೈಮ್ ಸ್ಕೂಲ್ ಆದ್ಮೇಲೆ 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಆಚೆ ಬಂದಿದ್ವಿ. ಫಸ್ಟ್ ಟೈಮ್ ನಾವು ಮನೆಯಿಂದ ಆಚೆ ಬಂದು ಮೀಟ್ ಇಬ್ರೇ ಮನೇಲಿ ಬಿಟ್ಟಿದ್ದು ನಮ್ಮನ್ನ ಅಂದ್ರೆ ಇಲ್ಲಿಗೆ ನಾವಿಬ್ರು 16 ಇಯರ್ಸ್ ಇದ್ದಾಗ. ಅವಾಗ ನಾನು ಇವಳು ರೀಲ್ಸ್ ಮಾಡಿದ್ವಿ, ಬೇಕಾದ್ರೆ ಆಗ್ತಿಲ್ಲ ನೋಡಿ. ಫುಲ್ ಹೆಂಗೆಂಗೋ ಆಗಿದೆ. ಅದನ್ನ ಇವಳಿಗೆ ಎಷ್ಟು ಉದ್ದ ಕೂದಲಿದೆ ಅಂದ್ರೆ ಇಲ್ಲಿವರೆಗೂ ಇತ್ತು. ಅದ್ರಲ್ಲಿ ಒಳಗೆ ತಿರುಗ್ತಾಳೆ. ನಾನೇನು ಮೈಕ್ ತಗೊಂಡ್ಬರ್ಬೇಕಿತ್ತಲ್ವಾ? ಮೈಕೆ ಬರ್ತದೆ. ಸರಿ ಇರ್ಲಿ ಬಿಡು, ನಿನ್ನ ಫೋನಲ್ಲಿ ಕೇಳಿಸುತ್ತಾ? ಸೊ ನಾವು ಅವಾಗ ಫಸ್ಟ್ ಇಲ್ಲಿಗೆ ಬಂದಿದ್ದು ಇಬ್ರು ಹೊರಗಡೆ. ಮನೇಲಿ ನಮ್ಮ ಮನೆಯಲ್ಲೂ ಬಿಟ್ಟಿಲ್ಲ, ಅವಳ ಮನೆಯಲ್ಲೂ ಬಿಟ್ಟಿಲ್ಲ ಅಲ್ಲಿವರೆಗೂ. ಅಂದ್ರೆ ನಾವೇ ಹೋಗ್ಬೇಕು ಅಂತ ಆವಾಗ ಕೊರೋನಾ ಟೈಮ್ ಬೇರೆ. ಎಲ್ಲರೂ ಅಟ್ಲೀಸ್ಟ್ ಒಂದು 9th 10th ಅಂದ್ರೂ ಆಚೆ ಬರಕ್ಕೆ ಶುರು ಮಾಡ್ತಾರೆ. ಅಯ್ಯೋ, ಈಗಿನ ಕಾಲದಲ್ಲಿ ಎಲ್ಲ ಬರ್ತಾರೆ. ಇವಾಗ ಹೋಗ್ತಾರೆ ನಮ್ಮಿಬ್ರದ್ದು ಆಯ್ತಾ. ಸೊ ಇವಾಗ ನಮ್ದು ಅಯ್ಯೋ ಲಾಸ್ಟ್ ಟೀಮ್ ಬಂತು, ಇನ್ನೇನು ಎಂಡ್ ಮಾಡಬೇಕು. 19 ಎಂಡ್ ಇದು ಆಯ್ತಾ. ಇದು ನಮ್ಮಿಬ್ರದ್ದು ಲಾಸ್ಟ್ ಮೀಟ್ ಆಸ್ ಎ ಟೀಮ್. ನಾನು ಬಿಡಿ 20 ಆಗ್ಬಿಡ್ತಿದ್ದೆ. ಮತ್ತೆ ಇವಳ್ದು ಆದ್ಮೇಲೆ ನಾವು ಮೀಟ್ ಮಾಡ್ತೀವಿ, ಬಟ್ ಇವಳ್ದು ಟೀನಲ್ಲಿ ಲಾಸ್ಟ್ ಅಲ್ವಾ. ಅಂದರೆ ನಾವಿಬ್ರು ಸಿಕ್ಕಿದ್ದು ಕೂಡ ಫಸ್ಟ್ ಟೀನಲ್ಲಿ, ಏನು 13ನಲ್ಲಿ ಇಬ್ರು ಸಿಕ್ಕಿದ್ದು. ಇವಾಗ ಏನಿದು ಬೇಬಿಕಾರ್ನ್ ಪೆಪ್ಪರ್ ಡ್ರೈ ಬಂದಿದೆ, ತಿನ್ನಬೇಕು.
ಆ್ಯಂಡ್ ಇಲ್ಲಿ ಮುಂಚೆ ಒಂದು ಕಾರ್ಟ್ ಇತ್ತು, ಇವಾಗ ಬೇರೆ ಕಾರ್ಟ್ ಇದೆ. ಸೊ ಇದನ್ನು ಟ್ರೈ ಮಾಡೋಣ. ಹೇಳು. ನಾನು ಸ್ನ್ಯಾಪ್ ಆಗ್ತಾ ಇದ್ದೀನಿ ಜನಕ್ಕೆ. ಮಂಚೂರಿ ಸ್ವಲ್ಪ ಡ್ರೈ ಅಲ್ವಾ ನಾವು? ಓಕೆ ಓಕೆ ಅಷ್ಟೇ ಅಷ್ಟೇ. ನೆಕ್ಸ್ಟ್ ಗೋಲ್ಗಪ್ಪ ತಿನ್ಕೊಂಡು ಮನೆಗೆ ಹೋಗೋದು. ಇಲ್ಲ ಆಂಟಿ ಇವಾಗ ತಾನೇ ಇಷ್ಟುದ್ದಲ್ಲಿ ಇಷ್ಟು ಹೇಳಿದ್ರು. ಒಂದಿಷ್ಟು ಫ್ರೂಟ್ಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಲು, ಅದು ಯಾವಾಗೂ ಇದ್ದಿದ್ದೆ ನಾವು ಬಂದಾಗ ಹೊರಗಡೆ ಅದೆಲ್ಲ ತೊಗೊಂಡು ಮನೆಗೆ ಹೋಗ್ಬೇಕು. ಇವಾಗ ನಾವು ಮಾತಾಡಿ ಗೋಲ್ಗಪ್ಪ ತಿನ್ನೋಕೆ ಬಂದಿದ್ದೀವಿ. ಅವಳಿಗೆ ಶೈ ನಾನು ಇವಾಗ ಹಾಕೋ ಟೈಮಲ್ಲಿ ಕರೆಕ್ಟಾಗಿ. ಸೊ ಅವಳಿಗೆ ಶೈ ಅದಕ್ಕೆ ನಾನೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆಯಾ? ಪೊಮಗ್ರೆನೇಟ್ 2 ಅದು ಕಿವಿ ಫ್ರೂಟ್ ಅಲ್ಲ ಕಣದು, ಡ್ರ್ಯಾಗನ್ನು. ಕಿವಿ ಫ್ರೂಟ್ ಒಳಗಡೆ ಇರುತ್ತೆ, ಕೇಳೋಣ ಅಂತ. ಪೊಮಗ್ರೆನೇಟ್ 2 ಚೆನ್ನಾಗಿರುತ್ತೆ ತಗೋ. ಇವಳಿದ್ನ ಕಿವಿ ಫ್ರೂಟ್ ಅಂತ ಎತ್ಕೊಂತಾಳೆ. ಅದೆಲ್ಲ ಬಿಡಿ, ನಮ್ಮಮ್ಮ ಇವಳನ್ನ ನಂಬಿ ಕಳ್ಸೋರೆ. ಜನತಿ ನೋಡೆ, ನನಗಿದೆಲ್ಲ ಗೊತ್ತಾಗಲ್ಲ. ಮತ್ತೆ ತರೋದು ಯಾವಾಗ ಅಪ್ಪ ಅಮ್ಮ ರೆಡ್ ಆಗಿರೋದು. ಹಾಂ, ಇವತ್ತೇ ತಿಂತಾರ ಅಥವಾ ಹಣ್ಣಾದ್ಮೇಲೆ ತಿಂತಾರ? ಹಣ್ಣು ಕಾಯಲ್ಲ ಅಂತ ಇಲ್ಲ, ಎಲ್ಲ ಕಣೆ ಜಾಸ್ತಿ ರೆಡ್ ಇರಬೇಕು ಅಷ್ಟೇ. ಇದು ಹಣ್ಣು ಆಗುತ್ತೆ. ಇದು ಚೆನ್ನಾಗಿರಲಿ ಸಾಕು. 2 ನಡಿ. ತುಂಬ ಹಣ್ಣಾಗಿರೋದು ಬೇಡ. ಹ್ಞೂ ಓಕೆ ತಾನೇ, ಚೆನ್ನಾಗೇ ಇದೆ. ಹಾಂ, ಅದು ಅರ್ಧ ಕಿಲೋ ಜಾಸ್ತಿ ಇದ್ದಾಗಿಲ್ವಾ? ವಾಪಸ್ ಹೋಗ್ತಾ ಇದ್ದೀವಿ. ಅದೇ ಫ್ರೂಟ್ಸ್ ಎಲ್ಲ ತೊಗೊಂಡು. ಅಯ್ಯೋ ನೋಡಿ ಅಕ್ಕ ಕೈಯಲ್ಲಿದೆ, ಇದು ನನ್ನ ಕೈಯಲ್ಲಿ ಹಾಲಿದೆ. ಇನ್ನ ತಗೋಬೇಕು. ಆಂಟಿ ಇಷ್ಟುದ್ದಲ್ಲಿ ಇಷ್ಟು ಹೇಳಿದ್ದಾರೆ. ಸೊ ಅದನ್ನೆಲ್ಲ ತಗೊಂಡು ಆಮೇಲೆ ನಂದು ಬಲೂನ್ ಬೀಪ್ ಹಾಕೋ. ಸೊ ಅದಕ್ಕೆ ಅದನ್ನು ತಗೊಳಕ್ಕೂ ಇವಾಗ ಹೋಗ್ಬೇಕು. ಒಂದ್ಸಲಿ ನೋಡಿಕೊಂಡು. ಅದು ಏನಂದ್ರೆ ದೊಡ್ಡ ಬಲೂನ್ ಬೇಕು ಗೈಸ್. ನಾವು ಪಿಂಟ್ರೆಸ್ಟಲ್ಲಿ ನೋಡಿ ಇಟ್ಕೊಂಡಿರೋದೇ ಬೇರೆ, ಬಟ್ ಇದು ಬಂದಿರೋದೇ ಬೇರೆ. ಅಯ್ಯೋ ಅದೊಂದು ದೊಡ್ಡ ಕತೆ ಅವಾಗ ಹೇಳಿದ್ವಲ್ಲ, ಸತಿ ಹೇಳೋದು. ಅದಕ್ಕೆ ಇವಾಗ ನಿಯರ್ ಬೈ ಇಲ್ಲಿ ಪಾರ್ಟಿ ಬರ್ಡೇಗೆ ಇವೆಂಟ್ ಅವ್ರದ್ದು. ಸೊ ಅಲ್ಲೊಂದು ಅಂಗಡಿ ಇದೆ, ನನಗೆ ಗೊತ್ತು, ಇವಳಿಗೂ ಗೊತ್ತು, ನೋಡಿ ಮರ್ತೋಗಿದ್ದೀನಿ, ಇವಳು ನೆನ್ಪಿಟ್ಕೊಂಡಿದ್ದೆ. ಸೊ ಅಲ್ಲಿ ಹೋಗಿ ಕೇಳ್ಕೊಂಬರೋದು ಅಥವಾ ಸಿಕ್ಕಿದ್ರೆ ತಗೊಂಡೇ ಬಂದ್ಬಿಡೋದು ಅಷ್ಟೇ. ಸೊ ಇವಾಗ ಅದನ್ನ ಮಾಡೋಣ. ಟೈಮಾಗಿದೆ, ಇವಳು ಇನ್ನ ಒಂದಷ್ಟು ಕೆಲಸಗಳು ಇಟ್ಕೊಂಡಿದ್ದೆ. ನನ್ನ ಚಿಲ್ಲಾಗಿ ಬರ್ತಾ ಇದ್ದೀನಿ. ನಮ್ಮ ಮನೆ ಬಂದ್ಬಿಡ್ತು, ಇವಳು ಇನ್ನ ಹೋಗ್ಬೇಕಲ್ಲ. ನಮ್ಮ ಮನೆ ಹತ್ರ ಗಾಡಿ ಹಾಕಿದ್ದಾಳೆ ಅವಳು. ನನ್ಗೆ ಇನ್ನ ಕಾಲ್ಸ್ ಬಂದಿಲ್ಲ, ನಾನು ಅದಕ್ಕೆ ಇಷ್ಟ ಮಾಡ್ತಾ ಇರೋದು. ಇವತ್ತು ಲೇಟ್ ಆಯಿತು. ಅಪ್ಪ ಕಾಲ್ ಮಾಡಿಲ್ಲ. ಅದೇ ಶಾಕ್ ಆಗ್ತಿರೋದು. ಬಟ್ ಇಟ್ಸ್ ಓಕೆ. ನಿನ್ನ ಫೋನಲ್ಲಿ ನಾನು ಫುಲ್ಲು ಗ್ಲೋಯಿಂಗಾಗಿ ಕಾಣ್ತಾ ಇದ್ದೀನಿ. ಸ್ಕಿನ್ ಕೇರ್ ಮಾಡ್ತಾ ಇಲ್ಲ ಅಂದ್ರೂ ಇನ್ನು ಲಾಸ್ಟ್ 15 days ಗೈಸ್ ಫುಲ್ ಇದೇ ರೋಡೆ ಫುಲ್ ಸ್ಕಿನ್ ಕೇರ್ ಮಾಡಿ ಆಗ್ತಿರ್ತೀನಿ. ಸೊ ಇವಾಗ ಹೋಗೋಣ ಬನ್ನಿ. ಇವಾಗ ಬಲೂನ್ ಸಿಕ್ತು, ಖುಷಿನಾ? ಅದೇ ಇದು ಇರೋದು 32 ಇಂಚ್. ಅವಾಗೇ ನಾವು ತೊಗೊಂಡಿದ್ದು ಬಂದ್ಬಿಟ್ಟು. ಸೊ ಅಮೆಝಾನ್ ಅವ್ರು ನಾವು ರಿಟರ್ನ್ ಹಾಕಿದ ತಕ್ಷಣ ಅವರು ವಾಪಸ್ ರೀಫಂಡ್ ಮಾಡಿದ್ರು. ಸೊ ತೊಗೊಂಡಿದ್ದಾಯಿತು. ಇಲ್ಲೇ ಬರಬೇಕಿತ್ತು ಫಸ್ಟಲ್ಲೇ. ಡಬಲ್ ಆಟ ಆಯಿತು ಅಲ್ವಾ? ಅಲ್ಲಿ ಆರ್ಡರ್ ಅಂದರೆ ಇಲ್ಲಿ ಕಾಸ್ಟ್ಲಿ ಇರುತ್ತೆ ಅಂತ ಅಂದ್ಕೊಂಡು ಅಲ್ಲಿ ಸೇಲ್ ಗಾಡೀಲಿ ಇವಳು ಜ್ಯೂಸ್ ಅಂತ ಬಿಡ್ತಾ ಇಲ್ಲ. ನಾನು ಅದು ತಿಂದಿದ್ದು ಬಂದ್ಬಿಟ್ಟು ಪೆಪ್ಪರ್ ಡ್ರೈ ಗೋಬಿ ಥರ ತಿಂದಿದ್ರೆ ಏನೂ ಅನಿಸ್ತಾ ಇರಲಿಲ್ಲ. ಡ್ರೈ ಆಗಿ ನಿಂಗೆ ಅನ್ನಿಸ್ತಾ ಇಲ್ವಾ? ಹಿಂದೆ ಬಸ್ಸು ನನ್ನ ಗಾಡಿ ಕಾಣೆ. ಇವಳು ಒಂದು ಗಾಡಿ ತಗೊಂತಾಳಲ್ಲ, ಅವಾಗ ಇವಳಿಗೆ ಗೊತ್ತಾಗುತ್ತೆ ಎಲ್ಲ ಗಾಡಿ ತಗೊಂಡು ಗಾಡಿ ನನ್ನ ಗಾಡಿ ನನಗೆ ಇಂಪಾರ್ಟೆಂಟ್. ಸರಿ ಆಯಿತು, ಇವಾಗ ಅದು ಸಿಕ್ತು. ಏನೋ ಜ್ಯೂಸ್ ಟೆನ್ಷನ್ ಇತ್ತು. ಇದೊಂದು ಆಯಿತು ಬಿಡು. ಬಟ್ಟೆ ಒಂದು ಇವಾಗ ಹಾಕಿದ್ರೆ ವಾಚು ಆಗುತ್ತೆ ಬಿಡು. ನನಗೆ ಅವಳದು ಬಟ್ಟೆ ಚಿಂತೆ ಇದ್ರೆ ನನ್ನ ವಾಚ್ ಚಿಂತೆ. ಎಂಥದ್ದು ಕೊಡಿಸ್ಬಿಟ್ನಾ ಅಂತ. ಸರಿ ಬಿಡಿ ಹೋಗ್ಲಿ. ಇವಾಗ ಜ್ಯೂಸ್ ಕುಡ್ಕೊಂಡು ಇಲ್ಲೇ ತಾನೇ. ನಂದಿನಿಯಿಂದ ಇವಳಿಗೆ ಚಾಕ್ಲೇಟು, ನಮ್ಮ ಮಮ್ಮಿಗೆ ನನಗೆ ಪಿಸ್ತಾ ತೊಗೊಂಡು ಬಂದಿದ್ದೀನಿ. ಸೊ ಇವಾಗ ಅಕ್ಕ ಹೋಗ್ತಾಳೆ. ಬಾಯ್. ಇಷ್ಟೇ ಈ ವ್ಲಾಗು. ಟೈಮ್ ಆಗೋಗಿದೆ. ಬಾಯ್. ಜನತಿ ನನ್ನ ಬಿಟ್ಟು ಹೋದ್ಲು ಆಗಲೇ ಆಯಿತಾ. ಸೊ ಅವಳನ್ನ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಹೋದ್ಲು. ನಾನು ಇನ್ನೂ ಏನೇನು ರಿಮೈನಿಂಗ್ ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶಾಂಪು, ಆಮೇಲೆ ನಮ್ಮ ಅಮ್ಮಂಗೆ ಬಜ್ಜಿ ಅಂತೆ. ಸೊ ಇದೆಲ್ಲ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಸೊ
ಇವತ್ತಿಂದು ಡೇ ಇಟ್ ವಾಸ್ ಲೈಕ್ ರಿಯಲಿ ಗುಡ್. ನನಗೆ ಎಕ್ಸಾಮ್ ಆದಾಗಿಂದ ಒಂಥರ ಜಿಗುಪ್ಸೆ ಆಗಿಬಿಟ್ಟಿತ್ತು ಮನೇಲಿ. ಇದು ಶೂಟ್ ಮಾಡು, ಎಡಿಟ್ ಮಾಡು, ಬೇರೆ ಇನ್ನೇನು ಇಲ್ಲ, ಮೂವೀಸ್ ನೋಡು. ಸೊ ಅವಳು ಬಂದಿದ್ದಕ್ಕೆ ಇವತ್ತೊಂಥರ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಬರ್ಡೇ ಥಿಂಗ್ಸ್ ಫಿಗರ್ ಔಟ್ ಆಯಿತು. ಸೊ ಅಷ್ಟೇ ವ್ಲಾಗ್. ಸೊ ಗೈಸ್ ಮನೆಗೆ ಬಂದೆ. ನಮ್ಮ ಮಮ್ಮಿ ಇಷ್ಟೊಂದು ಥಿಂಗ್ಸ್ ಹೇಳಿದ್ರಲ್ಲ ಎಲ್ಲ ಇದೆ, ನಮ್ಮ ಮಮ್ಮಿನೇ ಹೇಳಿದ್ದು. ಸೊ ಅವಳು ಓದ್ಲು, ನಾನು ಮನೆಗೆ ಬಂದೆ. ಇವತ್ತಿನ ವ್ಲಾಗ್ ಅಷ್ಟೇ. ಅದು ಜನತೆ ಏರ್ ಕಟ್ ಮಾಡಿಸಿದ್ಲಲ್ಲ, ಅವಳು ತೋರಿಸಿದ್ಲಲ್ಲ, ನಮ್ಮಮ್ಮ ಹಂಗೆ ಶಾಂಪೂ ಎಲ್ಲ ಹಾಕೊಂಡು ನೀಟಾಗಿ ಸ್ನಾನ ಮಾಡಿ. ಯಾವ ಶಾಂಪು ಹೇಳು? ಅಯ್ಯೋ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಸೊ ಇವಾಗ ಅದೆಲ್ಲ ಬೇಡ. ಮಮ್ಮಿ ನಿಂಗೆ ಏನು ಅನಿಸ್ತಾ ಇದೆ? ಮಮ್ಮಿ ನನಗೆ 20 years ಆಗ್ತಾಯಿದೆ ಅಲ್ಲ. ಬಾ ಮಮ್ಮಿ ಕುತ್ಕೊಳ್ಳೋಣ, ಬಾ ಮಮ್ಮಿ. ನೈಸ್ಲಡಿ ಅಂತ ಏನೇನು ಹೇಳ್ತಾರೆ. ಅದು ಕಟ್ ಮಾಡ್ಕೊ. ಬಾ ಹಾಂ ಹೇಳು, ಏನು ಅನಿಸ್ತಾ ಇದೆ ನಂಗೆ 20 years? ನಮ್ಮ ಅಮ್ಮಂದೇ ಸುಂದ್ರಿ. ಹೇಳು. ಎಲ್ಲರೂ ಹಿಂಗೆ ಮಾಡ್ಕೋತಾರೆ, ನಾನು ಮಾಡ್ಕೋತೀನಿ. ಸರಿ ಆಯಿತು. ನಂಗೆ 20 years ಅಲ್ಲ, ನಿಂಗೆ ಏನು ಅನಿಸ್ತಾ ಇದೆ? ಎಷ್ಟು ಬೇಗ 20 years ಆಗೋಯ್ತು ಅಂತ ನನಗೇನೆ ನಮ್ಮ ಚಿಕ್ಕ ಮಗು ಥರನೇ. ಚಿಕ್ಕ ಮಕ್ಕಳದು ಎಷ್ಟೇ ದೊಡ್ಡವರಾದರೂ ತಾಯಿಗೆ ಮಗುನೇ. ಫುಲ್ಲು ಒಂಥರ ಡಿಪ್ಲೊಮ್ಯಾಟಿಕ್ಕಾಗಿ ಆನ್ಸರ್ ಕೊಡ್ತಾವ್ರೆ. ಸೊ ಇವತ್ತಿನ ವ್ಲಾಗ್ ಅಷ್ಟೇ, ಚೆನ್ನಾಗಿತ್ತು. ನೋಡಿ ಈಗ 40 years 20 years ಮಗಳಿದ್ದಾಳೆ ಅಂತ 40 ನಮ್ಮ ಅಮ್ಮಂಗೆ ಗಿಲ್ತಾರೆ. ಏಜ್ ಹೇಳ್ಬಾರ್ದು. ಆಲ್ರೆಡಿ ನಿಮಗೂ ಗೊತ್ತು, ಲಾಸ್ಟ್ ಇಯರ್ ಬರ್ಡೇಯಿಂದ ಹೇಳ್ತಾನೆ ಇದ್ದೀನಿ. ನಮ್ಮ ಅಮ್ಮಂಗೆ ಆಲ್ರೆಡಿ 51 52. ಅಯ್ಯೋ ಅಯ್ಯೋ. ಸೊ ಅಷ್ಟೇ ಗೈಸ್, ಬಾಯ್. ಏನೇನಿಲ್ಲ, ಏನು ಕ್ರೀಮ್ ಹಾಕಲ್ಲ, ಏನು ಹಾಕಲ್ಲ, ನ್ಯಾಚುರಲ್ ಬ್ಯೂಟಿ ಗೈಸ್. 50ಗೆ ಹಿಂಗಿರ್ಬೇಕಾದ್ರೆ ನಮ್ಮಮ್ಮನ್ನ ಫಾಲೋ ಮಾಡ್ರಿ ಅಷ್ಟೇ. ಬಾಯ್. ಫೇರ್ ಆ್ಯಂಡ್ ಲವ್ಲಿ. ಫೇರ್ ಆ್ಯಂಡ್ ಲವ್ಲಿ ಅಲ್ಲ, ಇವಾಗ ಅದು ಹೆಸರು ಗ್ಲೋ ಆ್ಯಂಡ್ ಲವ್ಲಿ. ಫೇರ್ ಆ್ಯಂಡ್ ಲವ್ಲಿ ಆ್ಯಂಡ್ ಪಾನ್ಸ್ ಪೌಡರ್. ನಮ್ಮಮ್ಮ ಅಷ್ಟೇ, ನಾವು ಅವಾಗಿಂದ ನಮ್ಮಮ್ಮ ಹತ್ರನು ಮೆಬಿಲಿನ್ ಫಿಟ್ ಮಿ ಫೌಂಡೇಶನ್ ಇದೆ, ಎಲ್ಲ ಇದೆ. ಆಯ್ತಾ? ಅದೆಲ್ಲ ಫಂಕ್ಷನ್ ಹೋದಾಗ ಲೈಟಾಗಿ ಹಾಕೋತೀವಿ, ಯಾವಾಗೂ ಫೇರ್ ಆ್ಯಂಡ್ ಲವ್ಲಿನೇ. ಸರಿ ಆಯ್ತು ಅಷ್ಟೇ. ಓ ಸರಿ ಆಯ್ತು, ನಮ್ಮಮ್ಮನ ನಂಬ್ರಿ, ಅದೇ ನಿಜ. ಓಕೆನಾ? ಬಾಯ್ ಬಾಯ್ ಹೇಳು. ಬಾಯ್ ಬಾಯ್.